ಈ ಕೆರೆಯ ಬಿಲಗಳು ಬರೀ ಬಿಲಗಳಲ್ಲ, ಜೀವದ ತಂಗುದಾಣಗಳು. ಇಲ್ಲೊಂದು ಕೆರೆ ಹಾವು ಕೆರೆ ದಂಡೆಯಲ್ಲಿ ನಿಧಾನವಾಗಿ ಜಾರುತ್ತಾ ಮತ್ತಷ್ಟು ಬಿಲಗಳನ್ನು ಹುಡುಕುತ್ತಿರುವುದು ಜೀವದ ಕುರುಹುಗಳಿಗಾಗಿ. ದೃಷ್ಟಿ ಮತ್ತು ಕಂಪನಗಳ ಲೆಕ್ಕ ಸರಿ ಹೊಂದಿದರೆ ಈ ಬಿಲಗಳಲ್ಲಿ ಅಡಗಿರುವ ಜೀವದ ಲೆಕ್ಕ ಕಡಿಮೆಯಾದಂತೆಯೇ ಸರಿ. ಇಂದು ಹಾವಿನ ಲೆಕ್ಕ ತಪ್ಪಿದೆ. ಇದು ಕಪ್ಪೆಗೆ ಸಿಕ್ಕ ಎರಡನೇ ಅವಕಾಶ. ಇಲ್ಲಿ ಬದುಕು ನಿರಂತರ ಹೋರಾಟ. ಇಲಬಿಟ್ಟ ಕಪ್ಪೆಗೆ ಹೊಂಚು ಹಾಕುತ್ತಿರುವುದು ಮಿಂಚುಳ್ಳಿ. ಮಿಂಚುಳ್ಳಿ ಎಂದರೆ ನಿಖರತೆ. ಇಲ್ಲಿ ಎರಡನೇ ಅವಕಾಶಗಳಿರುವುದಿಲ್ಲ, ಯಾಕೆಂದರೆ ಇದು ಹೊಟ್ಟೆಪಾಡಿನ ಲೆಕ್ಕದ ಆಟ. ಇದು ಮನೆಯಂಗಳದ ಪರಿಸರ. ರಂಗು ರಂಗಿನ ಪಕ್ಷಿಗಳು, ತಂದೆ ತಾಯಿಯ ವಾತ್ಸಲ್ಯ, ಆಹಾರ ಬೇಟೆಗಳ ನಡುವಿನ ಬದುಕು ನಿತ್ಯ ನಿರಂತರ. ಮನೆ ಮಹಡಿಗಳ ಮೇಲೆ, ಮರಗಳ ತುದಿಯಲ್ಲಿ, ಕೆರೆಯ ದಂಡೆಯಲ್ಲಿ ಜೀವನೋತ್ಸಾಹ. ಮಾರಸಂದ್ರ ಪಾಳ್ಯ ಬರೀ ಹಳ್ಳಿಯಲ್ಲ, ಜನಜೀವನದ ಪ್ರಾಣಿ ಪಕ್ಷಿಗಳ ಸುಂದರ ಸುಮಧುರ ಪರಿಸರ. ಇದು ಬಲಿ ಮತ್ತು ಬದುಕಿನ ನಡುವೆ ನಡೆಯುವ ವಾಸ್ತವಿಕ ಕಥನ. ಈ ಕತೆ ಶುರುವಾಗೋದು ಕೆಂಪು ಕೊರಳಿನ ನೊಣ ಹಿಡಕನಿಂದ, ಎಟಿಕಲ್ಸ್ ಬ್ಲೂ ಫ್ಲೈಕ್ಯಾಚರ್. ಇದೇ ಊರಿನ ಒಂದು ಅಡಕೆ ತೋಟದಲ್ಲಿ ಗಂಡು ಪಕ್ಷಿ ಹಾಡ್ತಾ ಇದೆ. ಪಕ್ಷಿ ಲೋಕದಲ್ಲಿ ಇರೋ ಅದ್ಭುತ ಗಾಯಕರಲ್ಲಿ ಇದೂ ಒಂದು. ಇದು ಹಾಡ್ತಾ ಇರೋದು ಆತ್ಮತೃಪ್ತಿಗೆ ಅಂತೇನಲ್ಲ, ಆದ್ರೆ ಹೆಣ್ಣು ಪಕ್ಷಿನ ಗೆಲ್ಲೋಕೆ, ಸಂಸಾರ ಹೂಡೋಕೆ. ಕೊನೆಗೂ ಹೆಣ್ಣು ಹಕ್ಕಿಗೆ ಗಂಡಿನ ಹಾಡು ಇಷ್ಟ ಆಗಿರೋ ತರ ಕಾಣ್ತಾ ಇದೆ. ಇಲ್ಲೇ 50 ಮೀಟರ್ ದೂರದಲ್ಲಿ ಹಳೆ ಹುಣಸೆ ಮರದ ಹತ್ರ ಕುಣಿದಾಡ್ತಾ ಇರೋ ಮತ್ತೊಂದು ವಿಧದ ನೊಣ ಹಿಡುಕ, ಎಸ್ಪಾರ್ಟ್ ಬ್ರೆಸ್ಟೆಡ್ ಫ್ಯಾನ್ಟೈಲ್ ಫ್ಲೈ ಕ್ಯಾಚರ್. ಬೀಸನಿಗೆ ಬಾಲದ ನೊಣ ಹಿಡುಕ. ಬಾಲ ಬೀಸ್ತಾ ಚಕ್ ಚಕ್ ಅಂತ ಹಾರಾಡ್ತಾ ನೆಲದಲ್ಲಿರೋ ನೊಣಗಳನ್ನ ಎಪ್ಸಿ ಗಾಳಿಯಲ್ಲಿ ಹಿಡಿಯೋ ಜಾದೂಗಾರ ಇವ. ಇನ್ನು ಈ ಹಕ್ಕಿಗಳು ಮೊಟ್ಟೆ ಇಟ್ಟು ಮರಿ ಮಾಡೋ ಕಾಲ ಇದು. ಈ ಕೆಂಪು ಕೊರಳಿನ ನೊಣ ಹಿಡುಕನ ಕೆಲಸ ಸುಲಭ. ಸುರಕ್ಷಿತವಾಗಿರೋ ಮರದ ಪೊಟ್ರೆ ಹುಡುಕೋದು, ಅದರಲ್ಲಿ ಕಡ್ಡಿ ಕಸ ಸೇರಿಸಿ ಗೂಡು ಮಾಡೋದು. ಆದ್ರೆ ಈ ಬೀಸನಿಗೆ ಬಾಲದ ನೊಣ ಹಿಡುಕ ಒಂದು ಅದ್ಭುತ ಕಲಾಕೃತಿಯನ್ನೇ ಕಟ್ಟುತ್ತೆ. ಜೇಡರ ಬಲೆ, ಒಣ ಹುಲ್ಲು ಸೇರಿಸಿ ಒಂದು ಸಣ್ಣ ಕೊಂಬೆಗೆ ಎಣೆಯುವ ಈ ಗೂಡು ಎಂತ ಅದ್ಭುತ ನೋಡಿ. ಈ ಎರಡೂ ಹಕ್ಕಿಗಳು 15 ದಿನದಲ್ಲಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಕಾವು ಕೊಡೋದ್ರಲ್ಲಿ ನಿರತವಾಗತ್ವೆ. ಈ ಕಡೆ ಎರಡೂ ಹಕ್ಕಿಗಳು ಕಾವು ಕೊಡ್ತಾ ಇರಬೇಕಾದ್ರೆ ಇದೇ ಊರಿನ ಮತ್ತೊಂದು ಭಾಗದಲ್ಲಿ ಕಂಚು ಕುಟ್ಟಿಗನ ಜೋಡಿಯೊಂದು ಸಂಸಾರ ಶುರು ಮಾಡ್ಕೊಳ್ತಾ ಇವೆ. ಇವುಗಳನ್ನ ಕ್ಯಾವಿಟಿ ನೆಸ್ಟರ್ಸ್ ಅಂತಾರೆ. ಅಂದ್ರೆ ಮರದ ಪೊಟರೆಯಲ್ಲೇ ಇವುಗಳು ಗೂಡು ಮಾಡೋದು. ಮೊದಲಿಗೆ ಗಂಡು ಹಕ್ಕಿ ದೂರ ಹೋಗಿ ಹಣ್ಣನ್ನ ಬಾಯಲ್ಲಿ ಹೊತ್ಕೊಂಡು ಬಂದು ಹೆಣ್ಣಿಗೆ ಆಸೆ ತೋರಿಸುತ್ತೆ. ನಂತರ ಹೆಣ್ಣನ್ನ ಒಲಿಸಿ ಇಬ್ರು ಒಂದಾದ ಮೇಲೆ ಉಡುಗೊರೆಯಾಗಿ ತನ್ನ ಬಾಯಲ್ಲಿರೋ ಹಣ್ಣನ್ನ ನೀಡುತ್ತೆ.
ಇದು ಪಕ್ಷಿ ಲೋಕದಲ್ಲಿರೋ ಲೆಕ್ಕಾಚಾರ, ಎಮೇಟಿಂಗ್ ವಿಜುವಲ್. ಒಂದು ಗೂಡು ಕಟ್ಟಿ ಮುಗಿಸೋದ್ರಲ್ಲಿ ಇವುಗಳ ಸ್ನೇಹ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರಿಲ್ಲಿ ಯಾವುದೂ ನಿಶ್ಚಿತವಲ್ಲ. ಕಂಚುಕುಟಿಗೆಗಳು ಕಟ್ಟಿದ ಗೂಡನ್ನ ಆಕ್ರಮಿಸಿಕೊಳ್ಳೋಕೆ ಬಂದಿರೋದು ದೊಡ್ಡ ಕುತ್ರ. ಪರಿಸರ ವಹಿಸಿದ ಕೆಲಸಗಳಲ್ಲಿ ಸಕಲ ಜೀವಿಗಳ ಪ್ರಮುಖ ಕೆಲಸ ಅಂದ್ರೆ ವಂಶೋದ್ಧಾರ. ಈಗಾಗಲೇ ಕೊರೆದಿರೋ ಗೂಡು ಸುಲಭವಾಗಿ ಸಿಗ್ಬೇಕಾದ್ರೆ ಹೊಸ ಗೂಡು ಕಟ್ಟೋ ಸಮಸ್ಯೆ ಯಾಕೆ ಬೇಕು ಅಲ್ವಾ? ಆಹಾರ ತರೋಕೆ ಅಂತ ಗಂಡು ಹಕ್ಕಿ ದೂರ ಹೋಗಿದೆ. ಇಲ್ಲಿರೋದು ಹೆಣ್ಣು ಹಕ್ಕಿ ಮಾತ್ರ. ಒಂದು ಕುಟ್ರನ್ನ ಹೆದರಿಸೋದೇ ಕಷ್ಟ, ಅಂಥದ್ರಲ್ಲಿ ಜೋಡಿ ಕುಟ್ರನ್ನ ಹೆದರಿಸೋದು ಸದ್ಯಕ್ಕೆ ಸಾಧ್ಯವಿಲ್ಲದ ಮಾತು. ಒಟ್ನಲ್ಲಿ ಕಂಚುಕುಟಿಗನ ಜಾಗ ಇಲ್ಲಿಂದ ಖಾಲಿ. ಸವಾಲುಗಳೆಷ್ಟೇ ಇದ್ರೂ ಇಲ್ಲಿ ಜೀವನೋತ್ಸಾಹಕ್ಕೇನು ಕಡಿಮೆ ಇಲ್ಲ. ಕಂಚುಕುಟಿಗ ಅಲ್ಲೇ ಪಕ್ಕದ ಮರದಲ್ಲಿ ಇನ್ನೊಂದು ಗೂಡು ಕಟ್ಟೋಕೆ ಶುರು ಮಾಡ್ಕೊಂಡಿದೆ. ಆದ್ರವತ್ತೊಂದಿನ ಜೋರು ಬೇಸಿಗೆ ಗಾಳಿ. ಆ ಗಾಳಿ ಬೀಳ್ಸಿದ್ದು ಕಂಚುಕುಟಿಗನ ಎರಡನೇ ಮನೆಯನ್ನ. ಪರಿಸರ ಅಂದ್ರೆ ಬರೀ ಕಷ್ಟಗಳಷ್ಟೇ ಅಲ್ಲ, ಇಲ್ಲಿ ಎಲ್ಲವೂ ಇದೆ. ಅಲ್ಲಿ ಕಂಚುಕುಟಿಗೆಗಳನ್ನ ಹೆದರಿಸಿ ಬಿಡಿಸಿಕೊಂಡ ಮನೆಯನ್ಯಾಕೋ ಬಿಟ್ಟು ಇಲ್ಲಿಗೆ ಬಂದ ಕುಟ್ರ ತೋಟದ ತೆಂಗಿನ ಮರದ ಪೊಟ್ರೆಯೊಂದಲ್ಲಿ ತುತ್ತು ತಿನಿಸೋ ಧಾವಂತದಲ್ಲಿದೆ. ಇದು ತಂದೆ ತಾಯಿಯ ವಾತ್ಸಲ್ಯ, ಪರಿಸರದ ಪರಮಾಶ್ಚರ್ಯ. ಇನ್ನು ಈ ಊರಿನ ಕೆರೆಯಲ್ಲಿ ಮಣ್ಣಿನ ಬಣ್ಣದ ನೆಲಗುಬ್ಬಿಗಳೆರಡು ಪರಿಸರದ ಮತ್ತೊಂದು ಸವಾಲನ್ನ ಎದುರಿಸೋಕೆ ಸಿದ್ಧವಾಗ್ತಾ ಇವೆ. ಕೆರೆ ಮೇಲ್ಮಣ್ಣಲ್ಲಿ ಗೂಡು ಕಟ್ಟಿ ಈ ನೆಲಗುಬ್ಬಿಗಳು ಸಫಲವಾಗೋದು ಅಷ್ಟು ಸುಲಭದ ಮಾತಲ್ಲ. ಆದ್ರೇನಂತೆ ಈ ಕೆರೆ ಒಬ್ಬರ ಸೊತ್ತಲ್ಲವಲ್ಲ. ಆಹಾ, ಈ ನೆಲಗುಬ್ಬಿಗಳು ಹುಲ್ಲಿನ ಬೀಜ ತಿನ್ನೋದೇನೋ, ಜೋಡಿಯಾಗಿ ಒಂದಾಗೋದೇನೋ, ಈ ಪರಿಸರದ ಭಿನ್ನ ವಿಭಿನ್ನ ಜಗತ್ತು ಇಲ್ಲಿ ತೆರೆದುಕೊಳ್ತಾ ಇದೆ. ರಾತ್ರಿಯಲ್ಲಿ ಚಲಿಸೋ ಉಸಿರುಮಂಡ್ಲ, ದಿನವಿಡೀ ಕೆರೆಯಲ್ಲಿ ಅಡ್ಡಾಡೋ ನರಿ ಮತ್ತು ಮುಂಗುಸಿಗಳು ಈ ನೆಲಗುಬ್ಬಿಗಳ ಬದುಕನ್ನು ಕಷ್ಟ ಮಾಡ್ತವೆ. ಆದ್ರೂ ಬದುಕು ನಡೆಯಲೇಬೇಕಲ್ಲ. ಈ ಹೆಣ್ಣು ನೆಲಗುಬ್ಬಿ ಧೈರ್ಯ ಮಾಡಿ ಗೂಡು ಕಟ್ಟೋಕೆ ಶುರು ಮಾಡಿದೆ. ಗೂಡು ಕಟ್ಟಬೇಕಾದ್ರೆ ಅತಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹೆಣ್ಣು ಸೂಕ್ಷ್ಮವಾಗಿ ಗಮನಿಸ್ತಾ ಗೂಡು ಕಟ್ತಾ ಇದ್ರೆ ಗಂಡು ಕಾವಲ್ ಕಾಯ್ತಾ ಇರುತ್ತೆ. ಆದ್ರೆ ನಮಗೆ ಗೊತ್ತಿಲ್ಲದೆ ನಮ್ಮ ಭವಿಷ್ಯ ಬದಲಾಗಿ ಬಿಡಬಹುದು. ಈ ಒಂದು ಬೆಳಗ್ಗೆ ಗೂಡಿನಲ್ಲಿದ್ದ ಮೊಟ್ಟೆಗಳು ಹಠಾತ್ ಮಾಯ. ಇಲ್ಲಿ ಒಂದು ಜೀವಿಯ ನಷ್ಟ, ಮತ್ತೊಂದು ಜೀವಿಯ ಲಾಭ. ಆದ್ರೆ ಇಲ್ಲಿ ಎಲ್ಲ ಪರಿಸರದ ನಿಯಂತ್ರಣದಲ್ಲೇ ಇರುತ್ತೆ. ಯಾಕಂದ್ರೆ ಕೆರೆ ಆ ಕಡೆ ಭಾಗದಲ್ಲಿ ಮತ್ತೊಂದು ಜೋಡಿ ಯಶಸ್ವಿಯಾಗಿ ಮರಿ ಮಾಡಿಕೊಂಡಿವೆ. ಇನ್ನು ಮರಗಳತ್ರ ವಾಪಸ್ ಬಂದು ನೋಡಿದ್ರೆ ಸಡಗರವೋ ಸಡಗರ. ಎರಡೂ ಗೂಡಲ್ಲಿ ಮೊಟ್ಟೆಯೊಡೆದು ಮರಿಯಾಗಿವೆ. ಈಗಂತೂ ಮರಿಗಳಿಗೆ ತುತ್ತು ತಿನಿಸೋಕೆ ಎಲ್ಲೆಡೆ ಪೈಪೋಟಿ. ಕೊಡೋ ಪ್ರತಿ ತುತ್ತಿನಲ್ಲಿ ಪ್ರೋಟೀನ್ ಇರಲೇಬೇಕು. ಮರಿಗಳು ಬೇಗ ಬೇಗ ಬೆಳಿಬೇಕು.
ಆದ್ರೆ ಈ ಪೈಪೋಟಿಯ ಸರಗರದಲ್ಲಿ ಅಪಾಯದ ನೆರಳು ಈ ಗೂಡಿಗೆ ಆವರಿಸ್ತಾ ಇದೆ. ಮುಂಗುಸಿಯೊಂದು ಸುಲಭ ಆಹಾರ ಹುಡುಕಿ ಈ ಗೂಡಿನತ್ರ ಬಂದಿರೋದ್ರಿಂದ ಎರಡೂ ನೊಣ ಹಿಡುಕಗಳಿಗೀಗ ಪ್ರಾಣ ಸಂಕಟ. ಆದ್ರೆ ಇಂದು ಬಚಾವು. ಓಹೋ, ಇಲ್ನೋಡಿ ಟಿಟ್ಟಿಣ್ಣನ ಗಮ್ಮತ್ತು. ನೆಲಗುಬ್ಬಿಗಳು ಮೌನ ಮತ್ತು ಮರೆಮಾಚುವಿಕೆನ ಆರಿಸಿಕೊಂಡ್ರೆ, ಈ ಟಿಟ್ಟಿಣ ಮತ್ತು ಮೆಟ್ಟುಗಾಲಕ್ಕಿಗಳು ಗಲಾಟೆ ಮತ್ತು ಪ್ರತಿರೋಧವನ್ನ ಆರಿಸಿಕೊಳ್ತವೆ. ಇನ್ನು ಪ್ರತಿರೋಧದ ಸಮಯ. ಹೆದರಿಸಲು ಬಂದವರನ್ನು ಹೆದರಿಸಿ ಓಡಿಸುವ ಸಮಯ. ಕೆರೆದಂಡೆಯ ಬೇಟೆಗಾರ ಕೆರೆಹಾವು ಮತ್ತೆ ಅಖಾಡಕ್ಕೆ ಇಳಿದಿದೆ. ಇಂದಿನ ಹೊಟ್ಟೆಪಾಡು ನಡೆಯಬೇಕೆಂದರೆ ಕಪ್ಪೆಯೋ ಅಥವಾ ಈ ಹಕ್ಕಿಗಳ ಮೊಟ್ಟೆಯೋ ಮರಿಯೋ ಆದೀತು. ಆದರಿಂದು ಮತ್ತೆ ಲೆಕ್ಕ ತಪ್ಪುವುದೋ ಕಾದು ನೋಡಬೇಕು. ಆದ್ರೆ ಮೆಟ್ಟುಗಾಲಕ್ಕೆ ಅಷ್ಟು ಸುಲಭಕ್ಕೆ ಬಿಟ್ಟುಕೊಡುವುದೇ? ಎಚ್ಚರಿಕೆ ತೊರೆದು ಅಖಾಡಕ್ಕೆ ಇಳಿದಿವೆ. ಇಲ್ಲಿ ಹಾವು ಕೂಡ ಎಚ್ಚರಿಕೆಯಿಂದಲೇ ಸರಿಯಬೇಕು. ಒಂದು ಕೊಕ್ಕಿನ ಏಟು ಘಾಸಿಗೊಳಿಸಿತು. ಇಂದು ಕೆರೆಹಾವು ಬಂದ ದಾರಿಗೆ ಸುಂಕವಿಲ್ಲ. ಮೆಟ್ಟುಗಾಲಕ್ಕಿಯ ಶೌರ್ಯಕ್ಕೆ ತಲೆಬಾಗಿ ಇಲ್ಲಿಂದ ಹೊರಡದೆ ದಾರಿ ಇಲ್ಲ. ಇದು ಮೆಟ್ಟುಗಾಲಕ್ಕಿಗಳ ಕೆಲವು ಪರಿಸರದ ನಿಯಮ. ಈ ಋತುವಿನ ಬಿರುಗಾಳಿ ಮುಗಿದು ಪರಿಸರದಲ್ಲಿ ಹೊಸ ಚೈತನ್ಯ ಮೂಡಿದೆ. ಈ ನವಚೈತನ್ಯಗಳು ಕಾಲಚಕ್ರ ಉರುಳಿದ ಮೇಲೆ ತಮ್ಮ ವಂಶವನ್ನು ಮುಂದೆ ಕೊಂಡೊಯ್ಯಲಿವೆ. ಮಾರಸಂದ್ರ ಪಾಳ್ಯದಲ್ಲಿ ಪರಿಸರ ಮತ್ತೆ ಜೀವಂತದಿಂದ ನಳನಳಿಸುತ್ತಿದೆ. ಇಲ್ಲಿ ಎಲ್ಲವೂ ಮುಗಿದಿಲ್ಲ. ಹೊಸ ಜೀವವೊಂದು ಜನ್ಮ ತಾಳಿ ಮತ್ತೊಂದು ಬಲಿಯಾಗಿ ಪರಿಸರದ ಕೊಂಡಿ ಬೆಳೆಯುತ್ತಲೇ ಇದೆ. ಇದು ಮನೆಯಂಗಳದ ಪರಿಸರ. ಈ ಅದ್ಭುತ ವನ್ಯಜೀವಿಗಳ ಜಗತ್ತಿನಲ್ಲಿ ಬದುಕುತ್ತಿರುವ ಈ ಮಾನವ ಜೀವಿಯ ಪುಣ್ಯ. ಇಲ್ಲಿ ಎಂದೆಂದಿಗೂ ಪರಿಸರದ ಚಕ್ರ ಸದಾ ಉರುಳುತ್ತಲೇ ಇರುತ್ತದೆ.